ಹನುಮಂತ್ ಚಲವಾದಿಯವರ ಸಾರಥ್ಯದಲ್ಲಿ ಭೀಮಧ್ವನಿ ನ್ಯೂಸ್ 7. ಕಾನೂನು ಬಾಹಿರವಾಗಿ ಘೋಷಣೆ ಮಾಡಿದ್ದಾರೆ ಅಧಿಕಾರಿಗಳು. ಕಾನೂನು ಸಚಿವರ ಜಿಲ್ಲೆ ಒಳಗೆ ಇಷ್ಟು ಕಾನೂನು ಬಿಟ್ಟು ಕೆಲಸ ಮಾಡ್ತಾರೆ ಅಧಿಕಾರಿಗಳು ಅಂದರೆ, ಒಂದು ದಲಿತ ಹೆಣ್ಣು ಮಗಳಿಗೆ ಅನ್ಯಾಯ ಮಾಡುವಂಥ ಒಂದು ವೋಟಿಂಗ್ ಪವರನ್ನು ಕಿತ್ಕೊಂಡು ಅನ್ಯಾಯ ಮಾಡುವಷ್ಟು ಮಟ್ಟಿಗೆ ಇಲ್ಲಿ ಅಧಿಕಾರಿಗಳು ಕಾನೂನು ಓಪನ್ ಆಗಿ ಹೇಳ್ಬೇಕಾದ್ರೆ ಕಾನೂನು ಸಚಿವರ ಕೈಗೊಂಬೆಯಾಗಿ ಇಲ್ಲಿ ಎಲ್ಲ ಅಧಿಕಾರಿಗಳು ಕೆಲಸ ಮಾಡ್ತಾ ಇದ್ದಾರೆ. ಒಬ್ಬ ದಲಿತ ಹೆಣ್ಣು ಮಗಳಿಗೆ ಮತ್ತು ಇಬ್ಬರು ಸದಸ್ಯರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ಕೋರ್ಟ್ ಆದೇಶ ನಿನ್ನೆ ನಮ್ಮ ಏನು ಒಂದು ಇದಿತ್ತು ಅದನ್ನು ಸ್ಕ್ವಾಶ್ ಮಾಡಿದೆ. ನಾವು ಇವಾಗ ಮತ್ತೆ ಸದಸ್ಯರಾಗಿದ್ದೀವಿ. ಅದು ನಮ್ಗೆ ಇವತ್ತು AC ಅವರು ನೋಟಿಸ್ ಕೊಡಲಿಲ್ಲ. ಅದೇ ಇದ್ರ ಮೇಲೆ ನಾವು ಜಿಲ್ಲಾಧಿಕಾರಿ ಹತ್ರ ಬಂದು ಅಲ್ಲಿ ಕೂಡ ನಮಗೆ ನೆಗೆಟಿವ್ ರಿಸಲ್ಟ್ ಸಿಕ್ಕಿದೆ. ನಮಗೆ ಅನ್ಯಾಯ ಮಾಡುವಂಥ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬರಬಾರ್ದು ಅನ್ನೋ ದುರುದ್ದೇಶದಿಂದ ಇಷ್ಟೆಲ್ಲ ಮಾಡ್ತಾರೆ. ಎಷ್ಟು ದಿನ ಮುಂಚಿತವಾಗಿ ನೋಟಿಸ್ ಕೊಡಬೇಕಿತ್ತು? ನಿಮ್ಗೆ ಯಾವಾಗ ನೋಟಿಸ್ ಕೊಟ್ಟಿದ್ದಾರೆ? ನಮ್ಗೆ ಇನ್ನೂ 7 ದಿನ ಮುಂಚಿತವಾಗಿ ನೋಟಿಸ್ ಕೊಡಬೇಕು. ನಮ್ಗೆ ಇನ್ನೂವರೆಗೂ ನೋಟಿಸ್ ಕೊಟ್ಟಿಲ್ಲ. ನಿನ್ನೆ ಕೋರ್ಟಿಂದ ಆರ್ಡರ್ ಆದಮೇಲೆ ಕೂಡ ನಮಗೆ ನೋಟಿಸ್ ಕೊಟ್ಟಿಲ್ಲ. ಅಧಿಕಾರಿಗಳು ಏನು ಹೇಳ್ತಾರೆ ಮೇಡಮ್? ಅದೇ ನಾವು ಈ ಹಿರಿಯ ಕಾನೂನು ತಜ್ಞರ ಸಲಹೆ ತೊಗೊತೀವಿ. ಅದರಲ್ಲಿ ನೋಟಿಸಲ್ಲಿ ಕ್ಲಿಯರ್ ಇದೆ, ನೋಟಿಸ್ ಕೊಡಬೇಡ್ರಿ ಅಂತ ಹೈಕೋರ್ಟ್ ಎಲ್ಲಿಯೂ ಹೇಳಿಲ್ಲ. ಆದರೂ ಕೂಡ ಇಲ್ಲಿ ಯಾರ್ದೋ ಕೈಗೊಂಬೆ ಆಗಿ ಇಲ್ಲಿ ಎಲ್ಲ ಅಧಿಕಾರಿಗಳು ಕೆಲಸ ಮಾಡ್ತಾ ಇದ್ದಾರೆ. ಉದ್ದೇಶ ಇಷ್ಟೇ, ಭಾರತೀಯ ಜನತಾ ಪಕ್ಷ ನಗರಸಭೆಯಲ್ಲಿ ಅಧಿಕಾರಕ್ಕೆ ಬರಬಾರ್ದು ಅನ್ನೋ ಉದ್ದೇಶದಿಂದ ಒಬ್ಬ ದಲಿತ ಹೆಣ್ಣು ಮಗಳಿಗೆ ಸಂವಿಧಾನ ಅಂತ ಇಲ್ಲಿ DC ಆಫೀಸಲ್ಲಿ ಒಂದು ಬೋರ್ಡ್ ಹಾಕಿದ್ದಾರೆ. ಆದರೆ ಎಲ್ಲಿ ಸಂವಿಧಾನ? ದಲಿತ ಹೆಣ್ಮಗಳಿಗೆ ಇವರೆಲ್ಲ ಅನ್ಯಾಯ ಮಾಡ್ತಾ ಇದ್ದಾರೆ. ಯಾರ್ದು ಕೈವಾಡ ಅಂದರೆ ಯಾರ್ದು ಕೈವಾಡ? ಜಿಲ್ಲಾ ಕಾನೂನು ಸಚಿವ HK ಪಾಟೀಲ್ ಕೈವಾಡ. ಅಂದರೆ ಅವ್ರಿಗೆ ಏನಾದರೂ ಹೆದರ್ತಿದ್ದಾರೆ ಅಧಿಕಾರಿಗಳು? ಎಲ್ಲ ಅಧಿಕಾರಿಗಳು ಮೇ ಬಿ